ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸ್ನೇಹಿತರೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜುಗಲ ನಡೆದಿದೆ ವೀಕ್ಷಕರೇ. ಟಾಸ್ಕ್ ವೇಳೆ ಇದೀಗ ಖ್ಯಾತ ಸೀರಿಯಲ್ ಆ್ಯಕ್ಟರ್ ಆಗಿರುವಂತಹ ಕಾವ್ಯ ಅವರು ಕೂಡ ಕುಸಿದು ಬಿದ್ದಿದ್ದಾರೆ. ಸೊ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಆಟ ಹೊಡೆದಾಟ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನದಲ್ಲಿ ಗಲಾಟೆಯಲ್ಲಿ ಯಾರು ಕೂಡ ಜಗಳವನ್ನು ಆಡಿರಲಿಲ್ಲ. ಸದ್ಯ ಇವತ್ತು ಕೂಡ ಒಂದು ಡ್ರಮ್ನಲ್ಲಿ ನೀರನ್ನು ಯಾರು ಅತಿ ಹೆಚ್ಚಾಗಿ ಸೇವ್ ಮಾಡ್ತಾರೆ ಅನ್ನೋದು ಈ ಒಂದು ಬಿಗ್ ಬಾಸ್ ಟಾಸ್ಕ್ ಆಗಿತ್ತು. ಈ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಮತ್ತು ಕಾವ್ಯ ಶಿವ ನಡುವೆ ದೊಡ್ಡ ಜಗಳ ಇದ್ದಿದ್ದು, ಅಶ್ವಿನಿ ಅವರು ಕಾವ್ಯ ಅವ್ರನ್ನ ಕೆಳಗೆ ಬೀಳಿಸ್ಕೊಂಡು ಹೊಡೆದಿದ್ದಾರೆ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ ವೀಕ್ಷಕರೇ. ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು, ಅಶ್ವಿನಿ ಅವರು ಕಾವ್ಯ ಮೇಲೆ ಕೈ ಮಾಡಿದ್ದಾರೆ ಅನ್ನುವಂಥದ್ದು. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದೀಗ ಇಬ್ಬರ ಜಗಳ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಕಾಣ್ತಾ ಇರುವಂಥದ್ದು. ಇಬ್ಬರು ಕೂಡ ಬೈದಾಡ್ಕೊಂಡಿದ್ದಾರೆ. ಸೊ ಸುಳ್ಳು ಮೋಸ ಎಲ್ಲವೂ ಕೂಡ ನಡೆಯುತ್ತೆ ಅಂತ ಎಲ್ಲ ಮಾತನಾಡ್ತಾ ಇದ್ದಾರೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣು ಮಕ್ಕಳ ಜಗಳ ಜೋರಾಗಿ ನಡೀತಾ ಇದೆ. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಜಗಳ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಕಾಣ್ತಾ ಇರುವಂಥದ್ದು ಈ ಒಂದು ಸೀಸನ್ನಲ್ಲಿ. ಸೀದಾ ಕಿಚ್ಚ ಸುದೀಪ್ ಈ ವಿಚಾರದ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳೋದೊಂದು ಪಕ್ಕ. ಸೊ ಗಿಲ್ಲಿ ಇವರಿಬ್ಬರನ್ನ ನೋಡಿ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಕಾವ್ಯ ಅವರಿಗೆ ಅಶ್ವಿನಿ ಗೌಡ ಅವರು ಕೆಳಗೆ ಬೀಳಿಸ್ಕೊಂಡು ಅವರ ಮೇಲೆ ಬಿದ್ದಿರುವಂಥದ್ದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಈ ಒಂದು ದೃಶ್ಯ ನೋಡಿ ಅನೇಕರು ಅವರ ಕಾವ್ಯ ಮೇಲೆ ಅಶ್ವಿನಿ ಗೌಡ ಯಾಕೆ ಇಷ್ಟೊಂದು ಈ ರೀತಿಯಾಗಿ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ ಅನ್ನೋದನ್ನು ಇದೀಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ. ಅಗ್ರೆಸಿವ್ ಆಟ ಒಳ್ಳೆಯದಲ್ಲ, ಆಟ ಒಳ್ಳೆಯ ಆಟ ಆಗಿರಬೇಕು, ನಿಯತ್ತಾಗಿ ಆಟ ಆಡಬೇಕು. ಈ ರೀತಿಯಾಗಿ ಕೆಡವಿ ಆಡುವ ಆಟ ಸರಿಯಿಲ್ಲ. ಅವರಿಗೆ ಒಳ್ಳೆಯ ಪಾಠ ಕಲಿಸ್ತಾರೆ ಕಿಚ್ಚ ಸುದೀಪ್ ಅನ್ನೋದನ್ನು ಸ್ಪಷ್ಟವಾಗಿ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ವೀಕ್ಷಕರೇ. ಸದ್ಯ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನು ಕಿಚ್ಚ ಸುದೀಪ್ ಅವರೇ ತೀರ್ಮಾನ ಮಾಡಬೇಕಾಗತ್ತೆ. ಮೇಲ್ನೋಟಕ್ಕೆ ಅಶ್ವಿನಿ ಅವರು ಹಾಗೆ ಕಾವ್ಯ ಅವರು ಬೈದಾಡ್ಕೊಂಡಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.